ಸುಬೋ ಇವತ್ತೇನು ಕೆಲ್ಸಕ್ಕೆ ಹೋಗಿಲ್ವಾ? ಇಷ್ಟು ದಿನ ಕಾಲೇಜಿಗೆ ಬಂಕ್ ಹಾಕಿ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತಿದ್ವಿ. ಫಸ್ಟ್ ಟೈಮ್ ಇವಾಗ ಆಫೀಸಿಗೆ ರಜೆ ಹಾಕ್ಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋ ಹೋಗಿರೋದು ಭೈರತಿ ರಣಗಲ್. ಆಫ್ಟರ್ ಲಾಂಗ್ ಟೈಮ್ ಸುಬೋ ಫಸ್ಟ್ ಡೇ ಫಸ್ಟ್ ಶೋ. ಅವಾಗ ಕಾಲೇಜ್ ಒಳಗಿದ್ದಾಗ ಎಷ್ಟು ಸತಿ ಹೋಗ್ತಿದ್ವಿ ಹಂಗೆ ಫಸ್ಟ್ ಡೇ ಫಸ್ಟ್ ಶೋ ಅಂದ್ಕೊಂಡು. ಅದಾದ್ಮೇಲೆ ಮೂವೀಸೇ ಹೋಗಿಲ್ಲ ರೀಸೆಂಟಾಗಿ. ನೋಡ್ಬೇಕಂತಂದು ಭಾಳ ಇತ್ತು. ಅದು ಲೈಕ್ ಪ್ರತಿ ಟೈಮ್ ಇಲ್ಲಿ ಹೋಗ್ತಿದ್ವಿ ನಾವು, ಯಾವುದೋ ಶ್ರೀನಿವಾಸ ಥಿಯೇಟ್ರ್ ಗೌಡನಪಾಳ್ಯ. ಬಟ್ ಈ ಸತಿ ಫಸ್ಟ್ ಟೈಮ್ ಬೇಕಂತಂದು ಆಫೀಸಿಗೆ ಬಂಕ್ ಹಾಕಿ ಮೇನ್ ಥಿಯೇಟ್ರ್ ವೀರೇಶಿಗೆ ಹೋದ್ವರ. ಮಜಾ ಇತ್ತಪ್ಪ. ಏನಿಲ್ಲ ಅಂದರೂ ಒಂದು 700-800 ಸೀಟಿಂಗ್ ಕೆಪಾಸಿಟಿ. ಆ ಜನ ಚೀರ್ತಿದ್ರೆ ಮಜಾನೇ ಬೇರೆ ಫುಲ್ಲು. ಶಿವರಾಜ್ ಕುಮಾರ್, ಭೈರತಿ ರಣಗಲ್. ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗ್ ಭೈರತಿ ರಣಗಲ್. ಸೂಪರ್ ಫಸ್ಟ್ ಹಾಫ್. ಶಶಾಂಕ್ ಫಸ್ಟ್ ಹಾಫ್ ಹೆಂಗೆ ಅನ್ನಿಸ್ತಪ್ಪ? ಈಗ ಜಸ್ಟ್ ಫಸ್ಟ್ ಹಾಫ್ ನೋಡ್ದು ಬೆಂಕಿ ಮಾತ್ರ ಶಿವರಾಜ್ ಕುಮಾರ್. ಆ ಎನರ್ಜಿ ಯಾರು ಮ್ಯಾಚ್ ಮಾಡಕ್ ಸಾಧ್ಯನೇ ಇಲ್ಲ. ಸುಮ್ಮನೆ ವಿಡಿಯೋ ಮಾಡೋದಿಲ್ಲ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ತರ
ನೂರು ವರ್ಷ ಬಿಟ್ಟರು ಶಿವಣ್ಣ ಇದೇ ಥರನೇ ಮಾಸ್ಗೆ ಮಾಸ್ಕ್. ಏನು ಇಷ್ಟ ಆಗಿಲ್ಲ, ಎಲ್ಲರೂ ಇಷ್ಟ ಆಗಿದೆ. ಕರೆಕ್ಟಾಗಿ ಮಾಡಿದ್ದಾರೆ. ಪ್ರೀಕ್ವಲ್ ಅಂತ ಈ ಥರ ಮಾಡಬೇಕು, ಏನೋ ಮಾಡೋದಲ್ಲ, ಸಾಕಾಗಿ ಮಾಡಿದ್ದಾರೆ. ಪಕ್ಕ 100 ದುಡ್ಡು ಹಾಕೋದೆಲ್ಲ ಸ್ಟೋರಿ. ಮತ್ತೆ ಸುಬ್ಬು, ಶಿವಣ್ಣನ ಮಾಸ್ ಲುಕ್ ಹೇಗಿದೆ? ಸೂಪರ್. ಒಂದು 7 ಇಯರ್ಸಿಂದ ಮಫ್ತಿ ನೋಡಿದ್ದೆ. ಅವಾಗ ಯಾವಾಗ ಬರ್ತಾರೆ ಅಂತ ವೇಟ್ ಮಾಡ್ತಿದ್ದೆ. ಫಸ್ಟ್ ಇಂಟರ್ವಲ್ ಬಂದಾಗ ಶಿವಣ್ಣನ ಸೀನ್ ಬಂತೆ, ಅದನ್ನ ನೋಡಿ ಫುಲ್ ಇದಾಗಿದ್ದೆ ಅವಾಗ ಮಾತ್ರ. ಈ ಮೂವಿನೂ ಹಂಗೆ ಇಂಟರ್ವಲ್ ಬ್ಲಾಕ್ ಏನು ಶೂಟ್ ಮಾಡಿದಾರಲ್ಲ, ಫುಲ್ ಗೂಸ್ ಬಂತು. ನಮ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತಲ್ಲ ಈ ಸಿನಿಮಾ, ಹಂಗಿರುತ್ತೆ ಅಂದ್ಕೊಂಡು ಹೋಗಿದ್ವಲ್ಲ, ಅದೇ ಥರ ಐತೆ ಸಿನಿಮಾ. ಒಂದು ಪ್ರಿಕ್ವೆಲ್ ಹೆಂಗಿರ್ಬೇಕು ಹಂಗೆ ಐತೆ. ಶಿವಣ್ಣನ ಬಗ್ಗೆ ಏನು ಹೇಳಪ್ಪ, ಎನರ್ಜಿ ಯಪ್ಪ. ಮತ್ತು ಆ ಲುಕ್ ಯಾರು ನಮ್ಮ ಇಂಡಸ್ಟ್ರಿಲಂತೂ ಶಿವಣ್ಣನ ಲುಕ್ ಯಾರು ಮೀಟ್ ಮಾಡೋಕ್ಕಾಗಲ್ಲ. ಎಷ್ಟೇ ದೊಡ್ಡ ಆ್ಯಕ್ಟ್ರ್ ಚೆನ್ನಾಗಿ ಆ್ಯಕ್ಟ್ ಮಾಡೋರು ಇದ್ದಾರೆ, ಬಟ್ ಅವರು ಒಂದು ರೇಂಜ್ ಬೇರೆಯೇ. ಯಾವತ್ತಿದ್ರು ಶಿವಣ್ಣಂದು ಒಂದು ರೇಂಜ್ ಬೇರೆಯೇ. ಪಾರ್ಟ್ 3 ಬೇಕಾ? ಅಫ್ಕೋರ್ಸ್. ಮುರಳಿ ಶಿವಣ್ಣ ಮಾಡಲ್ಲ ಅಂದರೆ ಯಾಕೆ ಬೇಡ ಅಂತಂದು ಡೆಫಿನೆಟ್ಲಿ ಮಾಡಬೇಕು. ಆಫ್ಟರ್ ಲಾಂಗ್ ಟೈಮ್ ಸುಬ್ಬು, ಫಸ್ಟ್ ಡೇ ಫಸ್ಟ್ ಶೋ ಶಿವಣ್ಣನ ಮೂವಿ ಹೇಗಿತ್ತು? ನಿಜ. ಯಾವಾಗ ಕಾಲೇಜ್ ಒಳಗಿದ್ದಾಗ ಎಷ್ಟು ಸತಿ ಹೋಗ್ತಿದ್ವಿ ಹಂಗೆ ಫಸ್ಟ್ ಡೇ ಫಸ್ಟ್ ಶೋ ಅಂದ್ಕೊಂಡು. ಅದಾದಮೇಲೆ ಮೂವೀಸೇ ಹೋಗಿಲ್ಲ ರೀಸೆಂಟಾಗಿ. ನೋಡ್ಬೇಕಂತಂದು ಭಾಳ ಇತ್ತು. ಅದು ಲೈಕ್ ಪ್ರತಿ ಟೈಮ್ ಇಲ್ಲಿ ಹೋಗ್ತಿದ್ವಿ ನಾವು, ಯಾವುದೋ ಶ್ರೀನಿವಾಸ ಥಿಯೇಟ್ರ್ ಗೌಡನಪಾಳ್ಯ. ಬಟ್ ಈ ಸತಿ ಫಸ್ಟ್ ಟೈಮ್ ಬೇಕಂತಂದು ಆಫೀಸಿಗೆ ಬಂಕ್ ಹಾಕಿ ಮೇನ್ ಥಿಯೇಟ್ರ್ ವೀರೇಶಿಗೆ ಹೋದ್ವರ. ಮಜಾ ಇತ್ತಪ್ಪ. ಏನಿಲ್ಲ ಅಂದರೂ ಒಂದು 700-800 ಸೀಟಿಂಗ್ ಕೆಪಾಸಿಟಿ. ಆ ಜನ ಚೀರ್ತಿದ್ರೆ ಮಜಾನೇ ಬೇರೆ ಫುಲ್ಲು. ಅದ್ರೊಳಗೆ ನೀನೋ ನೋಡಿದಾರ ಇಂಟರ್ವಲ್ ಸೀನ್ ಮಾತ್ರ ಎಪಿಕ್ ಫುಲ್. ಎಂಥ ಗೂಸ್ ಬಂಪ್ ಸೀನ್ಸ್ ಅದು ಸಿಂಪಲ್ ಡ್ರೆಸ್, ಏನು ಒಂದು ಶರ್ಟು ಒಂದು ಲುಂಗಿ ಹಾಕೊಂಡ್ಬಂದ್ರು ಶಿವರಾಜ್ ಕುಮಾರ್. ಎಪಿಕ್ ಫುಲ್ ಮಸ್ತ್. ಮತ್ತೆ ನಮ್ಮ ಪುಟ್ಟಿ ರುಕ್ಮಿಣಿ ವಸಂತ್. ಪುಟ್ಟಿ ಬಗ್ಗೆ ಏನು ಹೇಳೋದಪ್ಪ, ಪುಟ್ಟಿ ಎಲ್ಲಿದ್ರು ಕ್ಯೂಟ್. ರುಕ್ಮಿಣಿ ವಸಂತ್ ಸಿಂಪಲ್ ರೋಲ್ ಇದ್ರು ಚೆನ್ನಾಗಿ ಮಾಡಿ ಚೆನ್ನಾಗೈತೆ ಮಾತ್ರ.